ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹರ್ಷ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಲಿ ಮಾರ್ಕೆಟ್ ಅಪ್ಡೇಟ್ಗೆ. ಇವತ್ತು ಬಂದ್ಬಿಟ್ಟು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ವೀಕ್ಲಿ ಮಾರ್ಕೆಟ್ ಮತ್ತು ಕೆಲವೊಂದು ಸೆಕ್ಟರ್ಸ್ ಬಗ್ಗೆ ನಾವು ಇಂಪಾರ್ಟೆಂಟ್ ಬುಲಿಶ್ ಸೆಕ್ಟರ್ ಬಗ್ಗೆ ಕೆಲವೊಂದು ಮಾತಾಡೋಣ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಲಾಸ್ಟ್ ವೀಕ್ಲಿ ಮಾರ್ಕೆಟಲ್ಲಿ ಯಾರೆಲ್ಲ ವಿಡಿಯೋ ನೋಡಿದ್ವೋ ಅವ್ರು ನೋಡಿದರೆ ನಾನು ಹೇಳಿರೋದು ಗೊತ್ತಾಗುತ್ತೆ. ಇದು ಇಂಪಾರ್ಟೆಂಟ್ ಲೆವೆಲ್ಸ್ ಬಂದ್ಬಿಟ್ಟು ನಿಫ್ಟಿ 50 ಬ್ರೇಕ್ ಆಗಿದೆ. ಇದಾದಮೇಲೆ ಕೆಳಗಡೆ ಹೋಗೋ ಚಾನ್ಸಸ್ ತುಂಬ ಅತಿ ಹೆಚ್ಚು ಇರುತ್ತೆ, ಇಲ್ಲಿವರೆಗೂ ಬರ್ಬೋದು ಅಂತ, ರೈಟ್. ಮತ್ತೆ ಏನಂತ ಹೇಳಿದೆ, ಯಾವಾಗ ಇದು ಮತ್ತೆ ಇದ್ರ ಒಳಗಡೆನೆ ಈ ಝೂನ್ ಒಳಗಡೆನೆ ಕ್ಲೋಸ್ ಆಗುತ್ತೋ ಅವಾಗ ನಾವು ಬೇರಿಶಿಂದ ಮತ್ತೆ ಬುಲ್ಲಿಶಿಗೆ ಕನ್ವರ್ಟ್ ಆಗ್ಬೋದು ಅಂತ. ಇದ್ರ ರೀಸನ್ ಕೂಡ ಹೇಳಿದೆ, ಅದು ಯಾವ ರೀತಿ ಅಂತ ನೋಡೋಣ. ಮಾರ್ಕೆಟ್ ಓವರ್ ಆಲ್ ಮಾರ್ಕೆಟ್ ಬಂದ್ಬಿಟ್ಟು ಅಪ್ ಟ್ರೆಂಡ್ ಅಲ್ಲಿ ಇದೆ, ರೈಟ್. ಇಲ್ಲಿ ನೋಡ್ಬೋದು ಲೋವರ್ ಲೋ ಬಂದ್ಬಿಟ್ಟು ಇದು ನೋಡಿ, ಇದು ಹೈ, ಇದು ಲೋವರ್ ಹೈ, ಇದು ಹೈ, ಮತ್ತೆ ಲೋವರ್ ಹೈನ ಕ್ಲೋಸ್ ಮಾಡಿ ಕೆಳಗಡೆ ಬಂದಿದೆ. ಅದಾದ್ಮೇಲೆ ನೋಡಿ ಇದು ಮತ್ತೆ ಕ್ಲೋಸ್ ಆಗಿ ಮೇಲೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂಷನ್ ಆಗಿದೆ. ಅದೇ ರೀತಿ ಇಲ್ಲಿ ಆಗಿದೆ, ಬಟ್ ನಿಫ್ಟಿ 50 ಜಸ್ಟ್ 12 ಪಾಯಿಂಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ವೀಕ್ಲಿ ಕ್ಲೋಸ್ ಆಗಿದೆ. ಓಕೆ, ಅದು ಒಂದು ಸ್ವಲ್ಪ ಇದು ಇಟ್ಕೋಬೇಕು. ಬಟ್ ಇವಾಗ ಬಂದ್ಬಿಟ್ಟು ಒಂದು ಸ್ಪೀಡಾಗಿ ಹೋಗುತ್ತೆ ಅಂತ ಅರ್ಥ ಅಲ್ಲ, ಸ್ಪೀಡಾಗೂ ಹೋಗ್ಬೋದು ಅಥವಾ ಸ್ಲೋ ಆ್ಯಂಡ್ ಸ್ಟಡಿ ಆದಮೇಲೆ ಮತ್ತೆ ಅದು ಪಿಕಪ್ ತಗೋ ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ ನಿಫ್ಟಿ 50ಲಿ. ಅದ್ರ ಜೊತೆಗೆ ವಾಲ್ಯೂಮಲ್ಲಿ ನಾವು ಅನಾಲಿಸಿಸ್ ಮಾಡೋಣ. ವೀಕ್ಲಿ ವಾಯ್ಸ್ ವಾಲ್ಯೂಮಲ್ಲಿ ನೀವು ಇಲ್ಲಿ ನೋಡ್ಬೋದು. ಫಸ್ಟು ಇದೆಲ್ಲ ಕ್ಲೋಸ್ ಆದಾಗ ಇಲ್ಲೆಲ್ಲ ಬಂದ್ಬಿಟ್ಟು ಗ್ರೀನ್ ವಾಲ್ಯೂಮ್ ನೋಡಿ ತುಂಬ ಅತಿ ಹೆಚ್ಚಿದೆ. ಯಾವಾಗ ಪ್ರೆಷರ್ ಬಂದು ಇದು ಬಿಲೋ ಕ್ಲೋಸ್ ಆಗಿದ್ರು ಕೂಡ ರೆಡ್ ವಾಲ್ಯೂಮ್ ನೋಡಿ ತುಂಬ ಚಿಕ್ಕದಿದೆ. ಆಮೇಲೆ ಡ್ರಾಸ್ಟಿಕಲಿ ಗ್ರೀನ್ ವಾಲ್ಯೂಮ್ ಜಾಸ್ತಿ ಆದಮೇಲೆ ಫರ್ದರ್ ಅಪ್ ಟ್ರೆಂಡ್ ಹೋಗಿದೆ. ಓಕೆ, ಅದೇ ರೀತಿ ನಾವು ಇಲ್ಲಿ ನೋಡ್ಬೋದು. ಇದು ಒಂದು ರೆಡ್ ಕಲರ್, ಇದನ್ನ ಇಗ್ನೋರ್ ಮಾಡಬೇಕಾಗುತ್ತೆ. ಏನಕ್ಕಂತಂದರೆ ಇದು ಬಂದ್ಬಿಟ್ಟು MP ಎಲೆಕ್ಷನ್ ರಿಸಲ್ಟ್ ದಿನ ಆಗಿರೋ ಕೆಲವೊಂದು ವಾಲ್ಯೂಮ್ಸಿಂದ ಇದನ್ನ ಸ್ವಲ್ಪ ಇಗ್ನೋರ್ ಮಾಡೋದು ಒಳ್ಳೆಯದು. ಕಾರಣ ಏನಂತಂದ್ರೆ ಹಾಗೆ ಕೆಳಗಡೆ ಬಿದ್ದು ಹಾಗೆ ಮೇಲೆ ಹೋಗಿದೆ. ಓಕೆ, ಇದರಲ್ಲಿ ಬುಲ್ ಮತ್ತು ಬೇರ್ ಎರಡು ಈಕ್ವಲ್ ಆಗಿದ್ದಾರೆ. ಅದಾದಮೇಲೆ ಬುಲ್ ತುಂಬ ಅತಿ ಹೆಚ್ಚಾಗಿರೋದ್ರಿಂದ ಫರ್ದರ್ ಅಪ್ ಸೈಡ್ ಹೋಗಿರೋದು ಮಾರ್ಕೆಟು. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ರೆಡ್ ಕ್ಯಾಂಡಲ್ ಇಲ್ಲಿಂದ ಬಿದ್ದಿದೆಯಲ್ಲ, ಇಲ್ಲಿ ಗ್ರೀನ್ ಕಲರ್ ನೋಡಿ, ಇದು ಮೇಲೆ ಹೋಗಿರೋದಕ್ಕೂ ಮತ್ತು ರೆಡ್ಡಲ್ಲಿರೋ ವಾಲ್ಯೂಮ್ಸು ಕಂಪೇರ್ ಮಾಡಿದಾಗ ರೆಡ್ಡಲ್ಲಿರೋ ವಾಲ್ಯೂಮ್ ತೀರಾ ಕಡಿಮೆ ಇದೆ. ಅದರಿಂದ ಇವತ್ತು ಲಾಸ್ಟ್ ವೀಕಲ್ಲಿ ನಮಗೆ ಕ್ಲೋಸ್ ಆಗಿರೋ ಗ್ರೀನ್ ವಾಲ್ಯೂಮ್ ಕೂಡ ಅತಿ ಹೆಚ್ಚಿರೋದ್ರಿಂದ ಫರ್ದರ್ ಇದು ಮಾರ್ಕೆಟ್ ಮತ್ತೆ ಬೇರಿಶಿಂದ ಬುಲಿಶ್ ಹೋಗೋ ಚಾನ್ಸಸ್ ತುಂಬ ಅತಿ ಹೆಚ್ಚಿರುತ್ತೆ ನಿಫ್ಟಿ 50ಯಲ್ಲಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿ ಏನು ಮಾಡಿದ್ವಿ, ಬ್ಯಾಂಕ್ ನಿಫ್ಟಿ ಕೂಡ ನಾವು ಇದು ಸ್ಪಿನ್ನಿಂಗ್ ಟಾಪ್ ಬಗ್ಗೆ ಹೇಳಿದ್ವಿ. ಸ್ಪಿನ್ನಿಂಗ್ ಟಾಪ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ತುಂಬ ಅತಿ ಹೆಚ್ಚಿರುತ್ತೆ ಅಂತ. ಬಟ್ ಮತ್ತೆ ಸ್ಪಿನ್ನಿಂಗ್ ಟಾಪ್ ಒಳಗಡೆನೆ ಮತ್ತೆ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಬ್ಯಾಂಕ್ ನಿಫ್ಟಿ ಇದು ಕೂಡ ಮತ್ತೆ ಸೇಮ್ ಒಂದು ಕನ್ಸಾಲ್ಟೇಷನ್ ಹೋಗ್ಬೋದು, ಇಲ್ಲಾಂದ್ರೆ ಮತ್ತೆ ರ್ಯಾಲಿ ಕಂಟಿನ್ಯೂಷನ್ ಮಾಡೋ ಚಾನ್ಸಸ್ ಕೂಡ ಇದೆ. ಇಲ್ಲೂ ಕೂಡ ವಾಲ್ಯೂಮ್ ನೀವು ನೋಡ್ಬೋದು, ರೆಡ್ಗಿಂತ ಸ್ವಲ್ಪ ಗ್ರೀನ್ ಎಲ್ಲ ತುಂಬ ಅತಿ ಹೆಚ್ಚಿರೋದ್ರಿಂದ. ಬಟ್ ನಿಫ್ಟಿ 50 ಕಂಪೇರ್ ಮಾಡಿದಾಗ ಇದರಲ್ಲಿ ಸ್ವಲ್ಪ ರೆಡ್ ಕಲರಲ್ಲಿ ವಾಲ್ಯೂಮಲ್ಲಿ ತುಂಬ ಹೆಚ್ಚಿದೆ. ಬಟ್ ಇಂಪಾರ್ಟೆಂಟ್ ಸಪೋರ್ಟಲ್ಲಿ ಇರೋದ್ರಿಂದ ಇದು ಕೂಡ ಒಂದು ಕನ್ಸಾಲ್ಟೇಷನ್ ಆಗಿ ಮತ್ತೆ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ಯಾವಾಗ ಮತ್ತೆ ನಾವು ಬೇರಿಸ್ ನೋಡ್ಬೇಕಂತಂದರೆ ಈ ಇಂಪಾರ್ಟೆಂಟ್ ಲೆವೆಲ್ ಇದೆಯಲ್ಲ, ಈ ಬ್ಲ್ಯಾಕ್ ಲೈನು, ಆ ಬ್ಲ್ಯಾಕ್ ಲೈನ್ಗೆ ಮತ್ತೆ ಕೆಳಗಡೆ ಬಂದು ವೀಕ್ಲಿ ಕ್ಲೋಸ್ ಕೊಟ್ಟರೆ ಮತ್ತೆ ನಾವು ಡೌನ್ ಸೈಡು ಮತ್ತೆ ಕಂಟಿನ್ಯೂಷನ್ ಆಗುತ್ತೆ ಅಂತ ಅರ್ಥ. ಏನಕ್ಕಂತಂದರೆ ಇವಾಗ ಬುಲಿಶ್ ಝೋನಲ್ಲಿ ಹೋಗಿದೆ, ಇದರ ಅರ್ಥ ಒಂದು ಡೌನು, ಇದು ಕ್ಲೋಸ್ ಇದಕ್ಕಿಂತ ಕೆಳಗಡೆ ಬರೋವರೆಗೂ ನಾವು ಬುಲಿಶ್ ಅಂತಾನೆ ನೋಡಬೇಕಾಗುತ್ತೆ. ನಾನು ಲಾಸ್ಟ್ ವೀಕ್ ಹೇಳಿದ್ದೆ, ಇದ್ರ ಮೇಲೆ ಕ್ಲೋಸ್ ಕೊಡೋವರೆಗೂ ನಾವು ಬೇರಿಶ್ ಝೋನಲ್ಲೇ ನೋಡಬೇಕಾಗುತ್ತೆ ಅಂತ. ಇದೇ ರೀತಿ ನಿಫ್ಟಿ 50 ಕೂಡ ಇದು ಇಂಪಾರ್ಟೆಂಟ್ ಲೆವೆಲ್ ಇದೆ, ಅದ್ರ ಕೆಳಗಡೆ ಕ್ಲೋಸ್ ಕೊಡೋವರೆಗೂ ನಾವು ಮತ್ತೆ ಬುಲಿಶ್ ಝೋನಲ್ಲೇ ಇದ್ದೀವಿ. ಅಪ್ಸೈಡ್ ಹೋಗೋ ಚಾನ್ಸಸ್ ತುಂಬ ಅತಿ ಹೆಚ್ಚಿರುತ್ತೆ. ಮತ್ತು ಅದ್ರ ಜೊತೆಗೆ ಬಂದ್ಬಿಟ್ಟು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ತುಂಬ ಇದೆ. ವಾಲ್ಯೂಮ್ ಪ್ರಕಾರನೂ ತುಂಬ ಚೆನ್ನಾಗಿದೆ. ವಾಲ್ಯೂಮ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದರಲ್ಲಿ ಕೂಡ ಕಮೆಂಟ್ ಮಾಡಿ. ಮತ್ತು ನಾನು ಲಾಸ್ಟ್ ಸ್ವಿಂಗ್ ಟ್ರೇಡಿಂಗಲ್ಲಿ ಕೆಲವೊಂದು ತೊಗೊಂಡಿದ್ದೆ. LTI ಎಲ್ಲ ನೋಡಿ ಅಪ್ ಸೈಡಲ್ಲಿ ಹೇಗಿದೆ. ಕ್ಯಾಶ್ ಮಾರ್ಕೆಟಲ್ಲಿ ನಾನು ಆಪ್ಷನಲ್ಲಿ ತೊಗೊಂಡಿದ್ದೆ. ಬಟ್ ಇದು ಬಂದು ಕ್ಯಾಶಲ್ಲಿ ತೊಗೊಂಡಿದ್ರೆ ನೋಡಿ ಎಷ್ಟೊಂದು, ಇಲ್ಲಿ 14ನೇ ತಾರೀಕು ನಾನು ವೀಡಿಯೋ ಹಾಕಿರೋದು. ಅದಾದಮೇಲೆ ಅಪ್ ಸೈಡ್ ಹೋಗಿದೆ. HDFC ಬ್ಯಾಂಕ್ ಕೂಡ ನೋಡಿ ಇಲ್ಲಿಂದ ಮತ್ತೆ ಫರ್ದರ್ ಅಪ್ ಸೈಡ್. ವೋಲ್ಟಾಸ್ ಒಂದೇ ಕೆಳಗಡೆ ಬಿದ್ದಿರೋದು. ಟೆಕ್ ಮಹೇಂದ್ರ ಇದು ಕೂಡ ಅಪ್ ಸೈಡ್ ಹೋಗಿದೆ. ಮತ್ತು ಟಾಟಾ ಪವರ್ ಕೂಡ ಅಪ್ ಸೈಡಲ್ಲಿದೆ. ಮತ್ತು ಬಜಾಜ್ ಆಟೋ ಬಂದು ಫ್ಲ್ಯಾಟಲ್ಲಿದೆ. ಓಕೆ, ಬಟ್ ಇನ್ನು ಇದ್ರ ಕೆಳಗಡೆ ಹೋಗೋವರೆಗೂ ಇನ್ನು ಬುಲಿಶಲ್ಲೇ ಮತ್ತೆ ಚಾನ್ಸ್ ಇದೆ, ನಮಗೆ ಅಪ್ ಸೈಡ್ ಹೋಗೋ ಚಾನ್ಸಸ್ ಇದೆ ಬಜಾಜ್ ಆಟೋಲ್ಲಿ ಕೂಡ. ಮತ್ತು ನೌಕರಿ ಕೂಡ ತುಂಬ ಚೆನ್ನಾಗಿದೆ. ಸರಿ, ಇವಾಗ ಸೆಕ್ಟರ್ ವೈಸ್ ನಾವು ನೋಡ್ಬೇಕಂತಂದರೆ ಯಾವ ಸೆಕ್ಟರ್ಸು ತುಂಬ ಸ್ಟ್ರಾಂಗ್ ಇದೆ ಅಂತ ನಾವು ಫಸ್ಟ್ ನೋಡೋಣ. ಕೆಲವೊಂದು ಸೆಕ್ಟರ್ಗಳ ಸ್ಟಾಕ್ಗಳು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಅದರಲ್ಲಿ ಫಸ್ಟ್ ಸೆಕ್ಟರ್ ಬಂದ್ಬಿಟ್ಟು ಫೈನಾನ್ಸ್.
ಫೈನಾನ್ಸ್ ಸೆಕ್ಟರ್ ಬಂದ್ಬಿಟ್ಟು ಇವಾಗ ಚೆನ್ನಾಗಿ ಬುಲಿಶ್ ಅಲ್ಲಿ ಇರೋದ್ರಿಂದ ಇಲ್ಲಿ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಸ್ಟಾಕ್ಸ್ ಎಲ್ಲ ಬಂದ್ಬಿಟ್ಟು ಮತ್ತೆ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ತುಂಬಾ ಅತಿ ಹೆಚ್ಚಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ಸೆಕ್ಟರ್ ಕೂಡ ಮತ್ತೆ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸೆಕ್ಟರ್ ಬಂದ್ಬಿಟ್ಟು ಐ ಟಿ ಆಲ್ರೆಡಿ ಒಂದು ರ್ಯಾಲಿ ಕೊಟ್ಟಿದೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸ್ವಲ್ಪ ವೇಟ್ ಮಾಡಿ ಮತ್ತೆ ಯಾವಾಗ ಮತ್ತೆ ಬೈಯಿಂಗ್ ಚಾನ್ಸ್ ಇರುತ್ತೋ ಅವಾಗ ಮತ್ತೆ ರ್ಯಾಲಿ ನೋಡ್ಬೋದು ಐ ಟಿ ಸೆಕ್ಟರಲ್ಲಿ. ಮತ್ತು ನಿಫ್ಟಿ ರಿಯಾಲಿಟಿ ಸೆಕ್ಟರ್ ಬಂದ್ಬಿಟ್ಟು ಇದರಲ್ಲಿ ಕೂಡ ಇದರಲ್ಲಿರೋ ಸ್ಟಾಕ್ ಕೂಡ ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ತುಂಬ ಅತಿ ಹೆಚ್ಚಿದೆ. ಓಕೆ, ಮತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಬುಲಿಶ್ ಝೋನಲ್ಲಿ ಬಂದಿದೆ. ಬಟ್ ನಿಫ್ಟಿ ಮಾತ್ರ 100 ಪಾಯಿಂಟ್ ಮಾತ್ರ ಬುಲಿಶ್ ಇರೋದ್ರಿಂದ ಅದು ಅಷ್ಟು ದೊಡ್ಡ ನಂಬರ್ ಅಲ್ಲ, ಅದು ಒಂದು ನೋಡಬೇಕಾಗುತ್ತೆ. ಫರ್ದರ್ ನೆಕ್ಸ್ಟ್ ವೀಕು ಕೂಡ ಕಂಟಿನ್ಯೂಷನ್ ಕ್ಲೋಸ್ ಆದರೆ ಮತ್ತೆ ರ್ಯಾಲಿ ನಿಫ್ಟಿ ಫಿಫ್ಟಿಯಲ್ಲಿ ಕೂಡ ಅತಿ ಹೆಚ್ಚು ಬರೋ ಚಾನ್ಸಸ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.